ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆ ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಹೆಜ್ಕೀಯೇಲ್ ಪ್ರವಾದಿ 37ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ. ಪ್ರಾಫೆಟ್ ಹೆಜ್ಕೀಯೇಲ್ ಚಾಪ್ಟರ್ 37 ವರ್ಸ್ 1-10. ಯೆಹೋವನ ಕೈ ನನ್ನ ಮೇಲೆ ಇತ್ತು, ಅದು ಆತನ ಆತ್ಮದ ಮೂಲಕ ನನ್ನನ್ನು ಹೊರಗೆ ತಂದು ಪೂರ್ತಿಯಾಗಿ ಎಲುಬುಗಳು ತುಂಬಿರುವ ಕಣಿವೆಯಲ್ಲಿ ಇಡಿಸಿತು. ನಾನು ಎಲುಬುಗಳ ಮಧ್ಯೆ ಆ ಕಣಿವೆಯನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ತೆರೆದಿರುವ ಆ ಕಣಿವೆಯಲ್ಲಿ ಒಣಗಿ ಹೋದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನಗೆ, ನರಪುತ್ರನೇ, ಈ ಎಲುಬುಗಳು ಜೀವಿಸುವಂತವೇ ಎಂದಾಗ ನಾನು ಉತ್ತರವಾಗಿ, ದೇವರಾದ ಯೆಹೋವನೇ, ನೀನೇ ತಿಳಿದಿರುವೆ ಎಂದೆನು. ಆತನು ನನಗೆ ಹೇಳಿದ್ದೇನೆಂದರೆ, ಈ ಎಲುಬುಗಳ ಮೇಲೆ ಪ್ರವಾದಿಸಿ ಅವುಗಳಿಗೆ ಹೇಳು, ಒಣಗಿದ ಎಲುಬುಗಳೇ, ನೀವು ಯೆಹೋವನ ವಾಕ್ಯವನ್ನು ಕೇಳಿರಿ. ದೇವರಾದ ಯೆಹೋವನು ಈ ಎಲುಬುಗಳಿಗೆ ಹೀಗೆ ಹೇಳುತ್ತಾನೆ, ಇಗೋ, ನಾನು ನಿಮ್ಮಲ್ಲಿ ಉಸಿರನ್ನು ಬರಮಾಡುತ್ತೇನೆ, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ತಂದು ಮತ್ತು ಚರ್ಮದಿಂದ ಮುಚ್ಚಿ ನಿಮ್ಮೊಳಗೆ ಉಸಿರನ್ನು ಕೊಟ್ಟು ಬದುಕಿಸುತ್ತೇನೆ. ಆಗ ನಾನೇ ಯೆಹೋವನೆಂದು ನೀವು ತಿಳಿಯುವಿರಿ. ಅದರಂತೆ ನಾನು ಆಜ್ಞೆಯನ್ನು ಪಡೆದ ಪ್ರಕಾರ ಪ್ರವಾದಿಸಿದೆನು. ನಾನು ಪ್ರವಾದಿಸುವಾಗ ಅಲ್ಲಿ ಒಂದು ಶಬ್ದವಾಯಿತು, ಅದು ಕದಲುತ್ತಿತ್ತು. ಎಲುಬುಗಳೆಲ್ಲ ಒಂದುಗೂಡಿ ಎಲುಬಿಗೆ ಎಲುಬು ಸೇರಿಕೊಂಡಿತು. ನಾನು ನೋಡಿದಾಗ ನರಗಳು ಮತ್ತು ಮಾಂಸವು ಅವುಗಳ ಮೇಲೆ ಬಂದವು. ಅವುಗಳ ಮೇಲೆ ಚರ್ಮವು ಮುಚ್ಚಿಕೊಂಡಿತು, ಆದರೆ ಅವುಗಳಿಗೆ ಉಸಿರೇ ಇರಲಿಲ್ಲ. ಆಮೇಲೆ ಆತನು ನನಗೆ ಹೇಳಿದ್ದೇನೆಂದರೆ, ಉಸಿರಿನ ಕಡೆಗೆ ಪ್ರವಾದಿಸು, ನರಪುತ್ರನೇ, ಆ ಉಸಿರಿಗೆ ಹೇಳು, ದೇವರಾದ ಯೆಹೋವನು ಹೀಗೆ ಹೇಳುತ್ತಾನೆ, ಉಸಿರೇ 4 ದಿಕ್ಕುಗಳಿಂದ ಬಂದು ಈ ಹತ ಶರೀರಗಳು ಬದುಕುವಂತೆ ಅದರ ಮೇಲೆ ಊದು. ನಾನು ಆತನ ಆಜ್ಞೆ ಹಾಗೆಯೇ ಪ್ರವಾದಿಸಿದೆನು. ಅವುಗಳಲ್ಲಿ ಉಸಿರು ಬಂತು, ಅವುಗಳಲ್ಲಿ ಪಾದದ ಮೇಲೆ ಅವುಗಳು ನಿಂತವು. ಅತ್ಯಂತ ಮಹಾ ಸೈನ್ಯವಾಯಿತು. ದೇವರಿಗೆ ಸ್ತೋತ್ರ. ಇಷ್ಟು ಸಾಕು ವಾಕ್ಯ ಭಾಗ. ಪ್ರೀತಿಯ ಮಕ್ಕಳೇ, ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ದೇವರಾದ ಯೆಹೋವನು ಪ್ರವಾದಿ ಹೆಜ್ಕೀಯೇಲನ ಸಂಗಡ ಮಾತನಾಡ್ತಾ ಇದ್ದಾರೆ. ಈ ಎಲುಬುಗಳನ್ನು ನೋಡಿ, ಎಲುಬುಗಳ ರಾಶಿಯನ್ನು, ಕಣಿವೆಯಲ್ಲಿರ್ತಕ್ಕಂಥ ಎಲುಬುಗಳ ರಾಶಿಯನ್ನು ನೋಡಿ ಹೇಳ್ತಾ ಇದ್ದಾರೆ, ನರಪುತ್ರನೇ, ಈ ಎಲುಬುಗಳು ಬದುಕುವಂಥವ ಅಂತ ಕೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಪ್ರವಾದಿ ಏನು ಹೇಳಕ್ಕೆ ಸಾಧ್ಯ? ಕಣ್ಣಾರೆ ನೋಡ್ತಿದ್ದಾನೆ. ಆ ಎಲುಬುಗಳಲ್ಲಿ ಮಾಂಸ ಇದೆಯಾ, ಶರೀರ ಇದೆಯಾ, ಯಾವುದಾದ್ರೂ ಆಕಾರ ಇದೆಯಾ? ಏನೂ ಇಲ್ಲ. ಅದು ಸಂಪೂರ್ಣವಾಗಿ ಮೂಳೆಗಳಾಗಿದೆ, ಒಣಗಿ ಹೋದಂಥ ಮೂಳೆಗಳಾಗಿವೆ. ಸೊ ಅದನ್ನು ನೋಡಿ ಮನುಷ್ಯನ ಹೇಗೆ ಉತ್ತರ ಕೊಡಬೇಕು ಹಾಗೆ ಉತ್ತರ ಕೊಟ್ಟಿದ್ದಾನೆ ಪ್ರವಾದಿ. ನಾವು ನೋಡ್ತಾ ಇದ್ದೀವಿ, ದೇವ್ರ ಹತ್ತನ್ನು ಕೇಳಿದಾಗ ಅವನು ಹೇಳ್ತಾ ಇದ್ದಾನೆ, ನನಗೆ ಗೊತ್ತಿಲ್ಲ ದೇವರೇ, ಅದು ನಿನಗೆ ಗೊತ್ತು ಅಂತ. ದೇವರಿಗೆ ಸ್ತೋತ್ರ. ಆದರೆ ದೇವರು ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ನೋಡೋಣ. 4ನೇ ವಾಕ್ಯದಲ್ಲಿ, ಆತನು ನನಗೆ ಹೇಳಿದ್ದೇನೆಂದರೆ, ಈ ಎಲುಬುಗಳ ಮೇಲೆ ಪ್ರವಾದಿಸಿ ಅವುಗಳಿಗೆ ಹೇಳು, ಒಣಗಿದ ಎಲುಬುಗಳೇ, ನೀವು ಯೆಹೋವನ ವಾಕ್ಯವನ್ನು ಕೇಳಿರಿ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳ್ತಾ ಇದ್ದಾರೆ? ಪ್ರವಾದಿಗೆ ಹೇಳ್ತಾ ಇದ್ದಾರೆ, ಸರಿ. ಆದರೆ ಯಾರಿಗೆ ಹೇಳು ಅಂತ ಹೇಳ್ತಾ ಇದ್ದಾರೆ? ಕಣ್ಣು, ಕಿವಿ, ಶರೀರ, ಜೀವ ಇರತಕ್ಕಂತಹ ಮನುಷ್ಯನಿಗೋ, ಪ್ರಾಣಿಗಳಿಗೋ, ಪಕ್ಷಿಗಳಿಗೂ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲ, ಅದೇನು ಇಲ್ಲದಿರ್ತಕ್ಕಂತಹ ಒಣಗಿ ಹೋಗಿ ಯಾವುದೇ ಆಕಾರ ಇಲ್ಲದೆ ಸತ್ವವಾಗಿರ್ತಕ್ಕಂತಹ ಮಣ್ಣಲ್ಲಿರ್ತಕ್ಕಂತಹ ಎಲುಬುಗಳಿಗೆ ದೇವರು ಹೇಳ್ತಾ ಇದ್ದಾರೆ, ಅದಕ್ಕೆ ಹೇಳು, ಪ್ರವಾದಿಸು. ಏನಂತಂದರೆ, ನಾನು ನಿನ್ನನ್ನು ಜೀವಿಸುವಂತೆ ನಾನು ಮಾಡ್ತೇನೆ. ದೇವರಿಗೆ ಸ್ತೋತ್ರ. ಪ್ರೀತಿದೇವ್ರ ಮಕ್ಕಳೇ, ಸತ್ತೋಗಿರ್ತಕ್ಕಂಥ ಎಲುಬುಗಳಿಗೆ ದೇವ್ರ ಜೀವವನ್ನು ಕೊಟ್ಟಿದ್ದಾರೆ ಅಂದರೆ ಕೊಟ್ಟಿದ್ದಾರೆ. ಕೊಡೋದಕ್ಕೆ ಅದು ಸಮರ್ಥನಾಗಿದೆ ಅಂದರೆ ಆಗಿದ್ದಾನೆ. ದೇವರಿಗೆ ಸ್ತೋತ್ರ. ಓಕೆ, ಪ್ರವಾದಿಸಿದಾಗ ದೇವರ ವಾಕ್ಯವನ್ನು ಕೇಳ್ತಾನೆ, ಪ್ರವಾದಿಸ್ತಾನೆ. ಈ ಎಲುಬುಗಳಿಗೆ ಹೀಗೆ ಹೇಳು, ಇಗೋ, ನಾನು ನಿಮ್ಮಲ್ಲಿ ಉಸಿರನ್ನು ಬರಮಾಡುತ್ತೇನೆ, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ
ನರಗಳನ್ನು ಹಬ್ಬಿಸಿ ಮಾಂಸವನ್ನು ತಂದು ಮತ್ತು ಚರ್ಮದಿಂದ ಮುಚ್ಚಿ ನಿಮ್ಮೊಳಗೆ ಉಸಿರನ್ನು ಕೊಟ್ಟು ಬದುಕಿಸುತ್ತೇನೆ ಎಂದು ಆಗ ನಾನೇ ಯೆಹೋವನು ಎಂದು ನೀವು ತಿಳಿಯುವಿರಿ. ದೇವರಿಗೆ ಸ್ತೋತ್ರ. 7ನೇ ವಾಕ್ಯದಲ್ಲಿ, ಅದರಂತೆ ನಾನು ಆಜ್ಞೆಯನ್ನು ಪಡೆದು ಪ್ರಕಾರ ಪ್ರವಾದಿಸಿದೆನು. ನಾನು ಪ್ರವಾದಿಸುವಾಗ ಒಂದು ಶಬ್ದವಾಯಿತು, ಅದು ಕದಲುತ್ತಿತ್ತು. ಎಲುಬುಗಳೆಲ್ಲ ಒಂದುಗೂಡಿ ಎಲುಬಿಗೆ ಎಲುಬು ಸೇರಿಕೊಂಡಿತು. ನಾನು ನೋಡಿದಾಗ ನರಗಳು ಮತ್ತು ಮಾಂಸವು ಅವುಗಳ ಮೇಲೆ ಬಂದವು. ಅವು ಚರ್ಮವು ಮುಚ್ಚಿಕೊಂಡಿತ್ತು, ಆದರೆ ಉಸಿರೇ ಇರಲಿಲ್ಲ. ದೇವರಿಗೆ ಸ್ತೋತ್ರ. ಇನ್ನೊಂದು ಸರಿ ಹೇಳ್ತಾ ಇದ್ದಾರೆ ದೇವರು ಉಸಿರಿನ ಕಡೆಗೆ ಪ್ರವಾದಿಸುವಂಥ. ದೇವರಿಗೆ ಸ್ತೋತ್ರ. ಸೊ ಉಸಿರಿನ ಕಡೆಗೆ ಪ್ರವಾಸದಾಗ ಏನಾಯಿತು? ಉಸಿರು ಬಂತು. ಅವು ಎದ್ದು ಕಾಲೂರಿ ನಿಂತ್ಕತ್ತು. ಅಷ್ಟು ಮಾತ್ರ ಅಲ್ಲ, ಅದು ಮಹಾಸೈನ್ಯವಾಯಿತು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಅಷ್ಟಕ್ಕೂ ಮುಂದಿನ ವಾಕ್ಯ ಭಾಗಗಳಲ್ಲಿ ದೇವ್ರ ವಾಕ್ಯ ಹೇಳುತ್ತೆ. ಇದೆಲ್ಲ ಏನು ಅಂದರೆ ಇಸ್ರಾಯೇಲರ ಮುಂದಿನ ವಾಕ್ಯದಲ್ಲಿ ಇದೆಲ್ಲ ಇಸ್ರಾಯೇಲ ಜನರ ಮೂಳೆಗಳಾಗಿದೆ. ದೇವರಿಗೆ ಸ್ತೋತ್ರ. ಯಾಕೆ ಇದನ್ನು, ಯಾವ ಸನ್ನಿವೇಶ ಇದು ಅಂತಂದರೆ, ನೆಬೂಕದ್ನೆಚ್ಚರನ ಒಂದು ಆತನ ಒಂದು ಆಳ್ವಿಕೆಯ ಕಾಲದಲ್ಲಿ ಆತನ ಹಿಂಸೆಗೆ ಒಳಗಾದಂಥ ಸನ್ನಿವೇಶದಲ್ಲಿ ದೇವರು ಅವನಿಗೆ ದೇಶವನ್ನು ಒಪ್ಪಿಸಿಕೊಟ್ಟಿದ್ರು. ಜನರನ್ನು ತಗೊಂಡೋಗು, ದೇವಾಲಯವನ್ನು ನೀನು ಸುಟ್ಟಾಕು. ಯಾಕೆ ಅಂತಂದರೆ ಸೊಲೊಮೋನ ಅರಸನಿಗೆ ಹೇಳಿದರು, ನಿನ್ನ ಪ್ರಾರ್ಥನೆ ನಾನು ಕೇಳಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ಕೇಳಿ ಈ ಆಲಯದ ಮೇಲೆ ನನ್ನ ಕಣ್ಣುಗಳು, ನನ್ನ ದೃಷ್ಟಿ, ನನ್ನ ಹೃದಯ ಯಾವಾಗಲೂ ಇರುತ್ತೆ. ಎಲ್ಲಿ ತನಕ ನಿನ್ನ ಜನರು ನಂಬಿಗಸ್ತ ನಡ್ಕೋತಾರೋ ಅಲ್ಲಿ ತನಕ ಈ ಆಲಯ ಇರುತ್ತೆ. ಆಮೇಲೆ ಅವರು ಅಪನಂಬಿಗಸ್ತರ ನಡ್ಕೊಂಡಾಗ ಅದು ಇರಲ್ಲ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರು ಹೇಳಿದ ಮಾತಿನ ಪ್ರಕಾರವಾಗಿ ಜನರು ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ನಿರ್ಲಕ್ಷ್ಯ ಮಾಡಿರ್ತಾರೆ. ಆ ಸನ್ನಿವೇಶದಲ್ಲಿ ಪ್ರವಾದಿಗಳನ್ನ ಏನಾಯಿಸ್ತಿರ್ತಾರೆ, ವಾಕ್ಯವನ್ನು ಅಸಡ್ಡೆ ಮಾಡಿ ದೇವರಿಗೆ ವಿರುದ್ಧವಾಗಿ ಜೀವಿಸ್ತಿರ್ತಾರೆ. ಪ್ರವಾದಿಗಳ ಮೂಲಕವಾಗಿ ಎಚ್ಚರಿಸಿ ಸಾಕಾಯಿತು, ಅವರು ದೇವರ ಕಡೆ ತಿರಲಿಲ್ಲ. ಆ ಸನ್ನಿವೇಶದಲ್ಲಿ ದೇವರು ಅವ್ನಿಗೆ ಹೇಳಿದ್ರು, ದೇಶವನ್ನು ನಿನಗೆ ಒಪ್ಪಿಸಿಕೊಟ್ಟಿದ್ದೇನೆ, ದೇವಾಲಯವನ್ನು ಸುಟ್ಟು ಹಾಕು, ಜನರನ್ನು ತಗೊಂಡೋಗು ಅಂತ. ಅವರು ಅಷ್ಟನ್ನೇ ಹೇಳಿದ್ದು. ಆದರೆ ಜನರನ್ನು ಅಷ್ಟೊಂದು ಕಠಿಣವಾಗಿ ಶಿಕ್ಷಿಸುವಂತ ಹೇಳಿರಲಿಲ್ಲ, ಹಿಂಸಿಸುವಂತ ಹೇಳಿರಲಿಲ್ಲ. ಆದರೆ ಅವನು ಶಿಕ್ಷಿಸಿದಂಥ ಹಿಂಸೆ, ಕಠಿಣವಾದಂತಹ ಶಿಕ್ಷೆ ಎಷ್ಟು ಘೋರವಾಗಿತ್ತು ಅಂತಂದರೆ, ಅದಲ್ಲದೆ ದೇವರಿಗೆ ಆವಾಗಲೇ ಗೊತ್ತಿತ್ತು ಇವನು ಮಾಡಿದ ಕಾರ್ಯ. ಅದಲ್ಲದೆ ದೇವಾಲಯದ ವಸ್ತುಗಳನ್ನ ತಂದು ಅದನ್ನು ತಾನು ತಿಂದು ಕುಡಿಯೋದಕ್ಕೂ ಮೋಜು ಮಾಡೋದಕ್ಕೂ ಉಪಯೋಗಿಸ್ತಾನೆ. ಕಠಿಣವಾದಂಥ ಶಿಕ್ಷೆ ಬಂತು, ದೇವರವನ್ನು ಶಿಕ್ಷಿಸಿದ್ರು. ದೇವರಿಗೆ ಸ್ತೋತ್ರ. ಸೊ ಆ ಸನ್ನಿವೇಶದಲ್ಲಿ ನಡೆದಂತಹ ಕಾರ್ಯಕ್ಕೆ ಅದು ಆ ಕಣಿವೆಯಲ್ಲಿದ್ದದ್ದು ಇಸ್ರಾಯೇಲರ ಎಲುಬುಗಳಾಗಿದ್ದಾಗ ನನ್ನ ಜನರಿಗೆ ನಾನು ಕೊಟ್ಟಿರ್ತಕ್ಕಂಥ ಜೀವವನ್ನು ನಾನು ಕೊಡಲೇಬೇಕು. ಯಾಕೆಂದರೆ ಅವ್ರು ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, ನನ್ನ ಜನರೇ ನೀವು ಯಾವಾಗ ನಾನು ನಂಬ್ತೀರ ಅಂದರೆ ಸಮಾಧಿಗಳನ್ನ ತೆರೆದು ನಾನು ನಿಮ್ಮನ್ನು ಎಬ್ಬಿಸ್ತೀನಿಲ್ಲ, ಆವಾಗ ನೀವು ನಾನು ನಂಬ್ತೀರ ಅಂತ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ. ಸೊ ಅದು ಯೇಸು ಕ್ರಿಸ್ತರು ಸಿಲುಬೆಯಲ್ಲಿ ಪ್ರಾಣವನ್ನು ಬಿಟ್ಟಾಗ ಆ ಕಾರ್ಯವೂ ನಡೀತಿದೆ. ಅವರ 2ನೇ ಬರಣದಲ್ಲಿ ಸಹ ಅದು ನಡೆಯುತ್ತೆ. ಸಮಾಧಿಯಲ್ಲಿರ್ತಕ್ಕಂಥ ಎಲ್ಲರೂ ಸಹ ಎದ್ದೇಳಬೇಕು, ಅವ್ರು ಯೇಸುವಿನ ಸ್ವರವನ್ನು ಕೇಳೋದು ಇದೆ ಓಕೆ. ಆದರೆ ದೇವರು ಮಾತ್ರ ನಂಬಿಗಸ್ತರಾಗಿದ್ದಾರೆ. ತನ್ನ ಜನರಿಗೆ ವಾಗ್ದಾನ ಮಾಡಿದ್ದಾರ, ನೆರವೇರಿಸಿದಲ್ಲಿ ನಂಬಿಗಸ್ತರಾಗಿದ್ದಾರೆ. ನಮಗೆ ವಾಗ್ದಾನಗಳನ್ನು ಕೊಟ್ಟಿದ್ದಾರ, ನೆರವೇರಿಸಿದಲ್ಲಿ ನಂಬಿಗಸ್ತರಾಗಿದ್ದಾರೆ. ಸೊ ಅದನ್ನು ಯಾರ ಮುಖಾಂತರವಾಗಿ? ತನ್ನ ಮಾತಿನ ಮುಖಾಂತರವಾಗಿ ಇರುವವರು ಇನ್ನೂ ಜೀವಿಸುವಂತೆ ನಿತ್ಯ ಜೀವನ ಹೊಂದ್ಕೊಳ್ಳುವಂತೆ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ತಕ್ಕ ಕಾಲದಲ್ಲಿ ತನ್ನ ವಾಗ್ದಾನಗಳನ್ನು ನೆರವೇರಿಸುವತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬಿಗಸ್ತರಾಗಿರ್ತಕ್ಕಂಥ ದೇವರಿಗೆ ನಾವು ಸಹ ನಂಬಿಗಸ್ತರಾಗೋಣ. ಒಣಗಿದ ಎಲುಬುಗಳಿಗೆ ಜೀವನ ಕೊಟ್ಟಿರ್ತಕ್ಕಂಥ ದೇವರು ಕಷ್ಟ ಕಾಲದಲ್ಲಿ, ಬಲಹೀನರಂಥ ಸನ್ನಿವೇಶದಲ್ಲಿ, ಕೊರತೆ ಇದ್ದಂಥ ಸನ್ನಿವೇಶದಲ್ಲಿ, ಸೋಲು, ನಿರಾಸೆ, ನಿರುತ್ಸಾಹ ಇದ್ದಂಥ ಸನ್ನಿವೇಶದಲ್ಲಿ ದೇವರು ಸಹಾಯ ಮಾಡಲ್ವ? ಖಂಡಿತ ನಂಬಿಗಸ್ತರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ದೇವರ ವಾಕ್ಯವನ್ನು ಹೊರತುಪಡಿಸಿ ಮನುಷ್ಯರಿಂದ ಬರ್ತಕ್ಕಂಥ ಎಲ್ಲ ಕಾರ್ಯಗಳು ಸಹ ಅದು ದೇವರಿಗೆ ವಿರುದ್ಧವಂಥ ಕಾರ್ಯ. ದೇವರ ವಾಕ್ಯ ಏನಿದೆ ಅದು ದೇವರ ವಾಕ್ಯ, ದೇವರ ಕಾರ್ಯ ಆಗಿರುತ್ತೆ. ಅದನ್ನೇ ನುಡಿಯೋದ್ರ ಮೂಲಕವಾಗಿ ದೇವರ ಕಾರ್ಯ ನಡೆಯುತ್ತೆ. ದೇವರು ನಮಗೆ ಮಹಿಮೆ ಆಗುತ್ತೆ, ನಮಗೂ ಆಶೀರ್ವಾದವಾಗಿರುತ್ತೆ. ದೇವರಿಗೆ ಸ್ತೋತ್ರ. ದೇವರು ತನ್ನ ಭಾರವನ್ನು ದಾಸರ ಮೇಲೆ ಹಾಕಿದ್ದಾರೆ. ತನ್ನ ದಾಸರು ತನ್ನ ವಾಕ್ಯದ ಮೂಲಕವಾಗಿ ತನ್ನ ಜನರನ್ನು ಪೋಷಿಸುವ ಜವಾಬ್ದಾರಿಯನ್ನು ಹಾಕಿದ್ದಾರೆ. ಆ ಜವಾಬ್ದಾರಿನಲ್ಲಿ ನಂಬಿಗಸ್ತರಾಗಿ ನಡೆಯೋಣ. ಆಮೇನ್. ದೇವರಿಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಕೆಗೆ ನಿಮಗೆ ಸ್ತೋತ್ರ. ಕರ್ತನೆ, ಅಸಾಧ್ಯವಾದದ್ದು ಒಂದೂ ಇಲ್ಲ, ಎಲ್ಲವೂ ನಿನ್ನಿಂದ ಸಾಧ್ಯ. ನಂಬಿಗಸ್ತನಾದ ದೇವರೇ, ನಾವು ನಂಬಿಗಸ್ತರಾಗಿ ನಡೆಯೋದಕ್ಕೆ ಒಪ್ಪಿಸ್ಕೊಳ್ತೀವಿ. ನಿಮ್ಮ ಚಿತ್ತ ನಡೀಲಿ,
ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಅಪ್ಪ, ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಒಳಗಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಒಳಗಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾಂತರವಾಗಿ ಅದನ್ನು ಅಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರ ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.